940. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಇವಾಗ ಬ್ರೇಕ್ಫಾಸ್ಟಿಗೆ ಲಂಚಿಗೆ ಏನೆಲ್ಲ ಬೇಕು ಅದನ್ನು ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದೀವಿ. ಇಲ್ಲಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳದು ಡೈಲಿ ಮಾರ್ನಿಂಗ್ ಕೆಲಸ ಏನು ಅಂದರೆ ನೈಟ್ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಅವಳು ಜೋಡಿಸಿಡಬೇಕು. ಅದು ಅವಳಿಗೆ ಕೆಲಸ ಕೊಟ್ಟಿದ್ದೀನಿ ಬೆಳಗ್ಗೆ ಎದ್ದಾಗ ಮಾಡೋದಕ್ಕೆ. ಹಾಗಾಗಿ ಅವಳ ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದಾಳೆ. ಹಾಗೆ ನಾನಿವತ್ತು ಮಧ್ಯಾಹ್ನ ಲಂಚಿಗೆ ಮಕ್ಕಳಿಗೆ ಬಾಕ್ಸಿಗೆ ಹಾಗೆ ರಾಹುಲ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಬೀಟ್ರೂಟ್ ಪಲ್ಯನ ಮಾಡ್ಕೋತಾ ಇದ್ದೀನಿ. ಆದಷ್ಟು ಕೆಲಸಗಳನ್ನು ನೈಟ್ ಮುಗಿಸ್ಕೊಂಡ್ರೆ ಬೆಳಗ್ಗೆ ಎಷ್ಟು ಈಸಿ ಆಗುತ್ತೆ ಅಂದರೆ ಅಷ್ಟೊಂದು ಹರಿಬರಿ ಅಂತ ಕೂಡ ಅನಿಸಲ್ಲ. ಹಾಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋದಕ್ಕೆ, ಹಾಗೆ ಕೆಲಸನ ನೀಟಾಗಿ ಏನು ಗಡಿಬಿಡಿ ಇಲ್ಲದೆ ಮಾಡೋದಕ್ಕೆ ಅಂತ ಹೇಳಿ. ಈಗ ನನ್ನ ಮಗಳು ಪಾತ್ರೆ ಎಲ್ಲ ತೆಗೆಯೋದು ಆಗ್ತಾ ಇದೆ. ಈಗ ನನ್ನ ಮಗ ಕೂಡ ಫ್ರೆಶನ್ ಅಪ್ ಆಗಿ ಬರ್ತಾನೆ. ಅವನಿಗೆ ಕೂಡ ಚಪಾತಿ ಹಿಟ್ಟನ್ನು ಹಾಕ್ಕೊಡ್ಬೇಕು ನಾನು. ಅವನು ಚಪಾತಿ ಹಿಟ್ಟು ಕಲಿಸ್ತಾನೆ. ಅಷ್ಟರಲ್ಲಿ ನನ್ನ ಮಗಳು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾಳೆ. ಯಾಕಂದರೆ ಮಕ್ಕಳು ಇದನ್ನೆಲ್ಲ ಒಂದು ಸ್ವಲ್ಪ ಕೆಲಸಗಳನ್ನು ಕಲಿತ್ರೆ ನಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ. ಯಾಕಂದರೆ ಇನ್ನೂ ಎಷ್ಟೊಂದೆಲ್ಲ ಕೆಲಸಗಳಿರುತ್ತೆ ಡೇಯಲ್ಲಿ. ಮಕ್ಕಳು ಎಲ್ಲ ಹೋಗಿ ಆದಮೇಲೆ ಅದಕ್ಕೆ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಮಕ್ಕಳ ಹೆಲ್ಪನ್ನ ತೊಗೋತೀನಿ. ಹಾಗೆ ಮಕ್ಕಳಿಗೆ ಆದಷ್ಟು ಕೆಲಸಗಳನ್ನು ಕಲಿಸ್ತೀನಿ ನಾನು ಏನೇ ಕೆಲಸ ಮಾಡ್ತಾಯಿದ್ರು ಅವ್ರು ನನ್ನ ಅಕ್ಕಪಕ್ಕನೇ ಇರ್ತಾರೆ, ನೋಡ್ಕೋಬೇಕು, ಅವರು ಮಾಡಬೇಕು, ನನಗೂ ಹೆಲ್ಪ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಬೇಕು. ಮಕ್ಕಳು ಗೊತ್ತಿಲ್ಲ ಯಾವ ಟೈಮಲ್ಲಿ ಹೇಗಿರುತ್ತೆ ಸಿಚುಯೇಷನ್ ಅಂತ ಹೇಳಿ. ಕೋವಿಡ್ ಟೈಮಲ್ಲೇ ನೋಡಿದಿರಲ್ಲ, ಏನು ಬರದೇ ಇರೋರು ಕೂಡ ಎಷ್ಟೆಲ್ಲ ಕಲ್ತಿದ್ದಾರೆ, ಬರದೇ ಇರೋರು ಎಷ್ಟೊಂದು ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ಕೂಡ. ಆ ಥರ ಸಿಚುಯೇಷನ್ ಎಲ್ಲೇ ಹೋದ್ರೂ ಮಕ್ಕಳು ಹೊರಗಡೆಗೆ ಅವರು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡೋ ಥರ ಇರಬೇಕು. ಹಾಗಾಗಿ ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿಸಿರ್ತೀನಿ. ಆದಷ್ಟು ಹಾರ್ಡ್ ವರ್ಕ್ ಮಾಡಬೇಕು ನನಗೆ ಮಕ್ಕಳು. ಇವಾಗ ಬೆಳಗ್ಗೆ ನಾನಿನ್ನೂ ಲೆಮನ್ ವಾಟರ್ ಕುಡ್ದಿರಲಿಲ್ಲ. ಇವಾಗ ಲೆಮನ್ ವಾಟರನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ಹಾಗೆ ಕೆಲಸ ಮಾಡ್ತಾ ಇರುವಾಗ ನಾನು ಅವಳ ಜೊತೆಲೆ ಹಾಗೆ ಇಲ್ಲೇ ಕುತ್ಕೊಂಡು ನೀರನ್ನು ಕುಡಿತಾ ಇದ್ದೀನಿ. ನನ್ನ ಮಗ ಕೂಡ ಈಗ ಫ್ರೆಶನ್ ಅಪ್ ಆಗಿ ಬಂದಿದ್ದಾನೆ. ಚಪಾತಿ ಹಿಟ್ಟನ್ನು ಹಾಗೆ ಉಪ್ಪು, ಅದಕ್ಕೆ ನೀರು ಎಲ್ಲನೂ ರೆಡಿ ಇಟ್ಟಿದ್ದೆ ಅವನಿಗೆ ಚಪಾತಿ ಹಿಟ್ಟು ಕಲಿಸೋದಕ್ಕೆ ಅಂತ ಹೇಳಿ. ಅದನ್ನು ತೊಗೊಂಡು ಹೋಗಿ ಅವನು ಹಾಲಲ್ಲಿ ಆರಾಮಾಗಿ ಕುತ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೋತಾನೆ. ಈಗ ನಾನು ಈ ಕಡೆಗೆ ಬೀಟ್ರೂಟ್, ಆನಿಯನ್, ಟೊಮ್ಯಾಟೊ, ಚಿಲ್ಲಿ ಎಲ್ಲನೂ ರೆಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ರೆಡಿ ಮಾಡ್ಕೊಂಡು ಆಯಿತು. ಇವಾಗ ಫಸ್ಟ್ ಬಾಣಲಿ ಇಟ್ಕೊಂಡು ಪಲ್ಯಕ್ಕೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಪಕ್ಕದಲ್ಲಿ ಮಾಡ್ತಾ ಇರ್ತೀನಿ. ಒಂದು ಕಡೆಗೆ ಪಲ್ಯ, ಒಂದು ಕಡೆಗೆ ಚಪಾತಿ, ಹಾಗೆ ಮಾಡ್ತಾ ಇದ್ದರೆ ನಮಗೆ ಬೇಗ ಕೆಲಸ ಆಗುತ್ತೆ, ಹಾಗೆ ಈಸಿ ಆಗುತ್ತೆ. ಆಫೀಸ್ ಹೋಗೋರು, ಮಕ್ಕಳು, ಸ್ಕೂಲು ಎಲ್ಲ ಇರುವಾಗ ಈ ಥರನೇ ಆಗ್ತಾ ಇರುತ್ತೆ ಎಲ್ಲರ ಮನೆಯಲ್ಲೂ ಕೆಲಸಗಳು. ಹಾಗೆ ಲಾಸ್ಟ್ ವೀಕಲ್ಲಿ ಹೇಳ್ದಾಗೆ ಮಕ್ಕಳಿಗೆ 8:30ಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಜಿಮ್ಗೆ ಹೋಗೋಕ್ಕೆ ಕಷ್ಟ ಆಗ್ತಾಯಿದೆ ಬೆಳಗ್ಗೆ ಹೊತ್ತು. ಹಾಗಾಗಿ ಇವತ್ತು ನಾನು ಜಿಮ್ಗೆ ಹೋಗದೆ ಮನೆಯಲ್ಲಿ ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೋತಾ ಇದ್ದೀನಿ. ಬಟ್ ನನಗೆ ಬೆಳಗ್ಗೆ ಹೋಗ್ತಾ ಇದ್ದಿದ್ದೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಈವ್ನಿಂಗ್ ಒಂದೊಂದು ಸಲ ತುಂಬ ಲೇಸಿ ಆಗಿಬಿಡ್ತೀನಿ, ಎಲ್ಲ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿರತ್ತಲ್ಲ. ಈವ್ನಿಂಗ್ ಅಷ್ಟೊಂದು ಎನರ್ಜೆಟಿಕ್ ಅಂತ ಅನಿಸಲ್ಲ ಜಿಮ್ಮಲ್ಲಿ ಹೋಗಿ ವರ್ಕೌಟ್ ಮಾಡೋದಕ್ಕೆ. ನೋಡಬೇಕು, ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಬೆಳಗ್ಗೆನೇ ಜಿಮ್ಮಿಗೆ ಹೋಗೋದು ಅಭ್ಯಾಸ ಮಾಡ್ಕೋಬೇಕು ಅಂತ ನನಗೆ ಆಸೆ ಆಗಿಬಿಟ್ಟಿದೆ. ಸಂಜೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಏನಾಗುತ್ತೆ ಏನು ಅಂತ ಹೇಳಿ. ಈ ಕಡೆಗೆ ನಾನು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗ ಕೂಡ ಚಪಾತಿ ಹಿಟ್ಟನ್ನು ಕಲಿಸ್ತಿದ್ದಾನೆ ಅಂತ ಹೇಳ್ದಲ್ವ. ಹಾಗೆ ಅವನಿಗೆ ಚಪಾತಿ ಹಿಟ್ಟು ಕಲಸಾಯಿತು. ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಚಪಾತಿ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಕೊಡಿ ಅಂತ ಕೇಳ್ದ. ಅದಕ್ಕೆ ಎಣ್ಣೆ ತೊಗೊಂಬಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ತಾನೆ ಮಾತ್ರ ಚಪಾತಿ ಹಿಟ್ಟನ್ನು. ಇಷ್ಟು ದಿನ ನನಗೆ ನಾನು ಕಲಿಸ್ಕೋಬೇಕಿತ್ತು, ಇಲ್ಲಾಂದರೆ ರಾಹುಲ್ ಕಲಿಸ್ತಾಯಿದ್ರು. ಈಗ ಆಲ್ರೆಡಿ ಒಂದು 4-5 ಮಂತ್ಸಿಂದನೇ ಅನಿಸುತ್ತೆ ಚೆನ್ನಾಗಿ ಚಪಾತಿ ಹಿಟ್ಟನ್ನು ಕಲಿಸ್ತಾನೆ. ಮಕ್ಕಳು ದೊಡ್ಡವರಾಗ್ತಾ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮಗೆ ಅಂತಂದರೆ, ನೀಟಾಗಿ ಚಪಾತಿ ಹಿಟ್ಟು ಕಲಿಸ್ತಾನೆ, ಅವ್ರ ಡ್ಯಾಡಿಗೆ ಅಯನ್ ಮಾಡಿ ಕೊಡ್ತಾನೆ, ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಾನೆ, ಕಸ ಗುಡಿಸ್ತಾನೆ, ನೆಲ ಒರೆಸ್ತಾನೆ. ನನ್ನ ಮಗಳು ಕೂಡ ಈಗ ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿತಾ ಇದ್ದಾಳೆ. ಅವಳು ಮಾಡ್ತಾಳೆ, ಮಾಡಲ್ಲ ಅಂತಲ್ಲ. ಅವಳಿಗೊಂದು ಸ್ವಲ್ಪ ಕುಕ್ಕಿಂಗ್ ರಿಲೇಟೆಡ್ ಇಂಟ್ರೆಸ್ಟ್ ಜಾಸ್ತಿ. ಈ ಬೇರೆ ಸುತ್ತ ಕೆಲಸದಕ್ಕಿಂತ ಅವಳಿಗೆ ಅಡುಗೆ ವಿಷಯದಲ್ಲಿ ತುಂಬ ಇಂಟ್ರೆಸ್ಟು.
ಅವಳಿಗೆ ವೆರೈಟಿ ಆಫ್ ಅಡುಗೆಸ್ನ ಟ್ರೈ ಮಾಡಬೇಕು, ರುಚಿ ರುಚಿಯಾಗಿ ಮಾಡಬೇಕು, ಯಾವಾಗಲೂ ಮಾಡದೇ ಇರೋವಂಥ ಅಡುಗೆ ಮಾಡೋದಕ್ಕೆ ಅವಳು ಇಷ್ಟಪಡ್ತಾಳೆ. ಈಗ ನಂದು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆಗಳಾಗಿರುತ್ತಲ್ಲ ಅದನ್ನು ಹಾಗೆ ವಾಶ್ ಮಾಡ್ಕೋತಾ ಇದ್ದೀನಿ. ಈ ಕಡೆಗೆ ನನ್ನ ಮಗ ಕೂಡ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ತೊಗೊಂಡು ಬಂದು ಇಟ್ಟಿದ್ದಾನೆ. ಅದನ್ನು ಈಗ ಅವನು ಒಂದು ಬೌಲಿಗೆ ಹಾಕಿ ಇಟ್ಬಿಟ್ಟು ಅದಕ್ಕೊಂದು ತಟ್ಟೆ ಮುಚ್ಚಿಟ್ರೆ ಒಂದು 10 ನಿಮಿಷ ಬಿಟ್ರೂ ಸಾಕು. ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಉದ್ದಕ್ಕೂ ಅದು ಈಸಿ ಆಗುತ್ತೆ. ಅದಕ್ಕೆ ನಂದು ಹೇಗೂ ಪಲ್ಯ ಇನ್ನೂ ಬೇಯಬೇಕಿತ್ತಲ್ವ, ಆ ಕಡೆಗೆ ಅದು ಪಲ್ಯ ಬೇಯುವಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಇರೋ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ. ನಾನು ಹಾಗೆ ಸೈಡ್ ಬೈ ಸೈಡ್ ಪಾತ್ರೆನ ತೊಳ್ಕೊತಾ ಇರ್ತೀನಿ. ಒಂದೇ ಸಲ ಜಾಸ್ತಿ ಪಾತ್ರೆ ಆದರೆ ತುಂಬ ಹೊತ್ತು ನಿಂತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ಕಾಲೆಲ್ಲ ನೋವು ಬರುತ್ತೆ. ಹಾಗಾಗಿ ಆಲ್ರೆಡಿ ಬೆಳಗ್ಗೆ ಹೊತ್ತು ನಿಂತು ಎಷ್ಟು ಅಡುಗೆ ಮಾಡ್ತಾ ಇರ್ತೀವಿ, ಆಲ್ರೆಡಿ ನಿಂತಿರೋದು ಎಷ್ಟೊಂದು ಆಗೋಗಿರುತ್ತೆ. ಅದ್ರ ಜೊತೆಲಿ ಮತ್ತು ಪಾತ್ರೆನೂ ಗಂಟೆಗಟ್ಟಲೆ ನಿಂತ್ಕೊಂಡು ತೊಳೆಯೋದು ಅದೆಲ್ಲ ಮಾಡಿದ್ರೆ ಮೊದಲೇ ವಯಸ್ಸಾಗ್ತಾ ಬಂತು, ಕಾಲು ಏನಕ್ಕೂ ಬರೋದಿಲ್ಲ. ಆಮೇಲೆ ಅದರಲ್ಲೂ ನನ್ನ ಬಾಡಿ ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲ ವೆಯ್ಟನ್ನು ಮೊಣಕಾಲ ಮೇಲೆ ಹೋಗೋದ್ರಿಂದ ನೋವಾಗುತ್ತೆ. ನನಗೆ ಆಲ್ರೆಡಿ ಈಗ ಒಂದು 7-8 ಮಂತ್ಸಿಂದ ಅನಿಸುತ್ತೆ ಕಾಲು ನೋವು ಬರ್ತಾಯಿತ್ತು. ಈಗ ನಾನು ವಾಕಿಂಗ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನಗೊಂದು ಸ್ವಲ್ಪ ಕಾಲು ನೋವು ಎಲ್ಲ ಕಡಿಮೆ ಆಗಿದೆ. ಹಾಗೆ ನನ್ನ ಬಾಡಿನೂ ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿ ಇರುತ್ತೆ, ಹಾಗೆ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಅಂತ ಅನಿಸುತ್ತೆ. ನೀವು ಯಾರಾದರೂ ಇನ್ನೂ ಈ ಥರ ಅಭ್ಯಾಸ ಕಲ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಹೋಗಿ ತುಂಬಾ ನಿಮ್ಮಲ್ಲಿ ನಿಮ್ಮ ಫಿಸಿಕಲಿನೂ ಚೇಂಜಸ್ ನೋಡ್ತೀರಾ, ಹಾಗೆ ಮೆಂಟಲಿನೂ ಚೇಂಜಸ್ ನೋಡ್ತೀರಾ. ಮೈಂಡು ಕೂಡ ತುಂಬಾ ಫ್ರೆಶ್ ಅನಿಸುತ್ತೆ. ಆಮೇಲೆ ಜಾಸ್ತಿ ನಮಗೆ ಏನು ಹೇಳಬೇಕು, ಲೇಸಿನೆಸ್ ಅಂತ ಇರೋದಿಲ್ಲ, ಒಂದು ಸ್ವಲ್ಪ ಆ್ಯಕ್ಟಿವ್ ಅಂತ ಅನ್ನಿಸ್ತೀವಿ. ಹಾಗಾಗಿ ಒಂದು ಜಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಒಂದು ಅರ್ಧ ಗಂಟೆನಾದರೂ ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಇವಾಗ ನನ್ನ ಮಗದು ಹೋಮ್ವರ್ಕ್ ಎಲ್ಲ ಆಗಿರೋದ್ರದ್ದು ಸಿಗ್ನೇಚರ್ ಹಾಕಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದ, ಅವನಿಗೆ ಸಿಗ್ನೇಚರ್ ಮಾಡಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಚಪಾತಿ ಉದ್ದುವ ಮುಂಚೆ ಕೆಳಗಡೆಗೆ ಒಂದು ವೆಟ್ ಬಟ್ಟೆನ ಹಾಕ್ಕೊಳ್ತೀನಿ. ಏನಾದರೂ ಇಟ್ಟು ಚೆಲ್ಲತ್ತಲ್ಲ, ಸಣ್ಣ ಪುಟ್ಟ ಸೈಡಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚೆಲ್ಲತ್ತಲ್ಲ, ಅದೆಲ್ಲ ಬಟ್ಟೆ ಮೇಲೇ ಚೆಲ್ಲಿದ್ರೆ ಅದನ್ನು ನಮಗೆ ಇಮಿಡಿಯೇಟ್ ಹಾಗೇ ನೀಟಾಗಿ ತೆಕ್ಕೊಂಡು ತೊಳೆಯೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಅದು ಏನು ಮಣೆ ಇದೆ ಅದನ್ನು ಅಲ್ಲಾಡೋದಿಲ್ಲ ನಾವು ಉದ್ದುವಾಗ, ಅದು ಕೂಡ ತುಂಬ ಸ್ಟ್ರಾಂಗಾಗಿ ಹಾಗೆ ಬಟ್ಟೆ ಮೇಲೆ, ಹಸಿ ಬಟ್ಟೆ ಮೇಲೆ ಇಟ್ಟರೆ ನಿಂತ್ಕೊಳ್ಳುತ್ತೆ. ಆವಾಗ ಉದ್ದಕ್ಕೂ ಕೂಡ ನಮಗೆ ಚೆನ್ನಾಗಿ ಈಸಿ ಆಗುತ್ತೆ. ಇವಾಗ ಇವಳದು ಒಂದು ಸ್ವಲ್ಪ ಏನು ಅದರ್ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸ್ಟ್ರಾ ಕ್ಲಾಸಸ್ಸಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಲೆಟರನ್ನು ತೊಗೊಂಬಂದಿದ್ದಾಳೆ. ಅವಳಿಗೇನೋ ಕ್ಲಾಸಿಕಲ್ ಡ್ಯಾನ್ಸಿಗೆ ಜಾಯ್ನ್ ಆಗಬೇಕು ಅಂತ. ಹಾಗಾಗಿ ಇದಕ್ಕೆ ಪರ್ಮಿಷನ್ ಲೆಟರ್ ತೊಗೊಂಬಂದಿದ್ಲು, ಅದಕ್ಕೆ ಸಿಗ್ನೇಚರ್ ಮಾಡಿ ಅಂತ ಹೇಳಿ ಸಿಗ್ನೇಚರ್ ಮಾಡಿಸ್ಕೊತಾ ಇದ್ದಾಳೆ. ನನ್ನ ಮಗಳು ಒಂದು ಸ್ವಲ್ಪ ತುಂಟಿ, ಅವಳು ಅವಾಗವಾಗ ಈ ಥರ ಮಾಡ್ತಾ ಇರ್ತಾಳೆ. ಜಸ್ಟ್ ಅದನ್ನು ಒಂದು ಸ್ವಲ್ಪ ಸಹಿಸ್ಕೊಳ್ಳಿ ಆಯಿತಾ. ಮೇ ಬಿ ನಿಮಗೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ಬೋದು ಏನೋ, ಒಂದು ಸ್ವಲ್ಪ ಮಕ್ಕಳ ತುಂಟಾಟಗಳೆಲ್ಲ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಹಾಗೆ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸನ್ನು ಬಿಟ್ಟಿರ್ತೀನಿ ಆ್ಯಡ್ ಮಾಡಿಕೊಂಡು. ಸೊ ಇವಾಗ ನಾನು ಒಂದು ಕಡೆಗೆ ಚಪಾತಿನೂ ಬೇಯಿಸ್ಕೊತಾ ಇದ್ದೀನಿ, ಹಾಗೆ ಪಲ್ಯನೂ ಮ್ಯಾಕ್ಸಿಮಮ್ ಆಗಿದೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಸಾಂಬಾರು ಪುಡಿ ಹಾಕಿ ನೀರು ಹಾಕಿ ಒಂಚೂರು ಬೇಯಿಸ್ಕೊತೀನಿ, ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಹೇಳಿ ಅಷ್ಟೇ. ನಿಮ್ಮ ಮನೇಲೂ ನಿಮಗೆ ಮಕ್ಕಳು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರಾ ಅಂತ ಹೇಳಿ, ನಿಮ್ಮ ಮಕ್ಕಳು ಏನೆಲ್ಲ ತುಂಟಾಟಗಳನ್ನು ಮಾಡ್ತಾರೆ, ನಿಮಗೆ ಹೇಗೆಲ್ಲ ಬಂದು ತಲೆ ತಿಂತಾ ಇರ್ತಾರೆ ನೀವೇನಾದರೂ ಕೆಲಸ ಮಾಡುವಾಗ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಖುಷಿ ಪಡ್ತೀನಿ ಓದ್ಬಿಟ್ಟು. ಇವಾಗ ರಾಹುಲ್ ಕೂಡ ಜಿಮ್ಮಿಂದ ಬಂದರು. ಅವರು ಒಂದು ಸ್ವಲ್ಪ ಪ್ರೋಟೀನ್ ಶೇಕ್ ಮಾಡಿ ಕೊಡು ಅಂತ ಕೇಳಿದ್ರು, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಹೇಳಿ ಇವಾಗ ನನ್ನ ಮಗಳು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ರೆಸಿಪಿನ ಅಥವಾ ಅವಳು ಏನು ಮಾತಾಡ್ತಾಳೆ ಅದನ್ನೆಲ್ಲ ಹಾಗೆ ಇಟ್ಟಿರ್ತೀನಿ, ಕೇಳಿಸ್ಕೊಳ್ಳಿ. ಬಾದಾಮ್, ಬಾಳೆಹಣ್ಣು, ಒಂದು ಬಾಳೆಹಣ್ಣು, ಅಡಲ್ಟ್ಸಿಗೆ ಈ ಪ್ರೋಟೀನು, ಚಿಕ್ಕ ಮಕ್ಕಳಿಗೆ ಈ ಪ್ರೋಟೀನು, 1 ಸ್ಕೂಪ್ ಪ್ರೋಟೀನ್ ಪೌಡರ್, 1 ಸ್ಕೂಪ್ ಹಾಕ್ತಿತ್ತಾನೆ. ಎರಡು ಸ್ಪೂನ್ ಓಟ್ಸ್ ಹಾಕ್ತಾ ಇದ್ದೀನಿ. ಹುಷಾರಾಗಿ ಹಾಕಬೇಕು, ಇಲ್ಲಾಂದ್ರೆ ಚೆಲ್ಬಿಡತ್ತೆ. ಚೆಲ್ಲಿದ್ರೆ ನಿಮ್ಮಮ್ಮ ಬೈತಾರೆ. ಆಲ್ರೆಡಿ ಪ್ರೋಟೀನ್ ಚೆಲ್ಲಿದೆಯಾ?
ಅದಕ್ಕೆ ನಮ್ಮಮ್ಮ ಬೈದಿಲ್ಲ. ಬೈದು ಸಾಕಾಗಿದ್ದಾರೆ. ಇವಾಗ ಇದರಲ್ಲಿ ಹಾಲು ಮತ್ತು ನೀರು ಮಿಕ್ಸ್ ಆಗಿದೆ. ಇದನ್ನ ಹಾಕ್ತೀನಿ. ಅರ್ಧ ಮಮ್ಮಿ ಡ್ಯಾಡಿಗೆ, ಅರ್ಧ ನನಗೆ ಮತ್ತು ಅಣ್ಣಂಗೆ. ನಾನು ಚಲ್ದ್ರ ನನಗೆ ಗೊತ್ತಿಲ್ಲಮ್ಮ ಹಾಲು. ನೋಡ್ಕೊಂಡು ಹಾಕಮ್ಮ. ಹಾಕೊಡ್ಲಾ? ಸಾಕು. 8 ಬಾದಾಮ್ ಹಾಕ್ತಾ ಇದ್ದೀನಿ. 4 ಒಬ್ರಿಗೆ, ಇನ್ನು 4 ಇನ್ನೊಬ್ರಿಗೆ. ಇವಾಗ ಹೋಗಿ ಮಿಕ್ಸಿ ಹತ್ರ ಗುಯ್ ಮಾಡ್ತೀನಿ. ಸಾಕಾಗುತ್ತಾ ಇಬ್ರಿಗೆ? ನೋಡಕ್ಕೆ ಬರೋಷ್ಟು ಇವಾಗ ಡ್ಯಾಡಿಗೆ ಹೋಗಿ ಪ್ರೋಟೀನ್ ಶೇಕ್ ಕೊಡ್ತೀನಿ. ಬಾಯ್. ನಂದು ಕೂಡ ಚಪಾತಿ ಎಲ್ಲ ಉದ್ದಿದಾಯಿತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ತವ ಕೂಡ ಇಟ್ಟಿದ್ದೀನಿ ಚಪಾತಿನ ಬೇಯಿಸೋದಕ್ಕೆ ಅಂತ ಹೇಳಿ. ಮಮ್ಮಿ ಶಾರ್ಟ್ ವಿಡಿಯೋ ಮಾಡ್ಕೊತ ಇದ್ದಾರೆ. ಇದು 12 kg ವೇಟ್ ಲಾಸ್ ಚಾಲೆಂಜಿಗೆ ತಾನಮ್ಮ. ಎಷ್ಟು ಡೇ? 50 ಡೇ 50. ಈಗ ನಾನು ಕುಡಿತಾ ಇದ್ದೀನಿ. ಅಣ್ಣಂದು ಅಲ್ಲಿದೆ. ಅಣ್ಣ ಸ್ನಾನ ಮಾಡಿ ಬಂದ ಕುಡಿತಾರೆ. ಅದನ್ನ ಹಾಕಿ ಅಲ್ಲ, ನಾನು ಎಡಿಟರ್ ಇಷ್ಟಾದ್ರೆ ಹೇಳ್ತಾ ಇದ್ದೆ. ನಾನು ಎಡಿಟರ್ ಇರ್ತಾದ್ರೆ ಹಾಕ್ತಾ ಇದ್ದೆ. ಎತ್ತಿಡಿದಲ್ಲ ನಡಪ್ಪ. ನೋಡಿ ಹೆಂಗಿದ್ದಾರೆ. ಅಚ್ಚು ಯೂಸ್ ಮಾಡಕ್ ತಗೊಂಡಿರೋದು ಅದ್ರ ಜಾಗಕ್ಕೆ ಹೋಗ್ಬಿಡ್ಬೇಕು. ಮತ್ತೆ ಅದು ಎಕ್ಸ್ಟ್ರಾ ಕೆಲಸ ನಂಗೆ. ಕುಡಿತಾನೆ ಮಾಡಮ್ಮ. ಕುಡಿದು ಬಾಯಲ್ಲಿ ಇರೋವರೆಗೂ ಕೆಲಸ ಮಾಡ್ಬೋದು ತಾನೆ. ಟೈಮ್ ವೇಸ್ಟ್ ಯಾಕೆ ಮಾಡ್ತೀಯ? ಬಾಯ್ ಬಾಯ್. ಟೈಮ್ ಎಷ್ಟಾಗಿದೆ ಗೊತ್ತಾ? ನಾನೇ ಹೇಳ್ತೀನಿ ನೋಡಿ. ಈಗ ನಮ್ಮ ಕ್ಲಾಕ್ ಅಲ್ಲಿ 8 o'clock ಅಂತ ಕಾಣಿಸ್ತಾ ಇದೆ ನೋಡಿ. ಆಕ್ಚುಯಲ್ ಟೈಮ್ ಎಷ್ಟು ಮೊಬೈಲ್ ಅಲ್ಲಿ ತೋರಿಸು? 747. 747. 747. ಅವ್ರ ಫೇವ್ರೆಟ್ ನಂಬರ್ ಏನು ಗೊತ್ತಾ? 7. ಏನ್ ಬಂದ್ರು ಅವಳಿಗೆ 7 ಬರುತ್ತೆ. ನೆನ್ನೆ ಅದು ಮೆಲನ್ ತಿನ್ನುವಾಗ, ವಾಟರ್ ಮೆಲನ್, ಮಸ್ಕ್ ಮೆಲನ್. ಮಸ್ಕ್ ಮೆಲನ್ ತಿನ್ನುವಾಗ ಚಿಕ್ಕ ಬೌಲ್ ತಿಂತ ಇದ್ದೆ. ಸುಮ್ಮನೆ ಹಂಗೆ ಕೌಂಟ್ ಮಾಡಿದ್ದೆ. ಕೌಂಟ್ ಮಾಡಿರುವಾಗ 7 ಪೀಸ್ ಇತ್ತು. ಏನಂದ್ರೂ ಅವಳಿಗೆ 7 ಸಿಗುತ್ತೆ. ಅವಳ ಕಲರ್ ನನ್ನ ಕಲರ್ ಡಿಫ್ರೆನ್ಸ್ ನೋಡಪ್ಪ ದೇವ್ರ. ನಾನು ಕಾಣೋದೇ ಇಲ್ಲ ಅಲ್ಲಿ. ಕಾಣ್ತೀರ ನೋಡಿ. ತಲೆ ಬಚ್ಕೊಂತೀನಿ. ಬಟ್ ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ನನ್ನ ಮಗಳು ಅವ್ರ ಅಣ್ಣಂಗೆ ಅವಳಿಗೆ ಇಬ್ಬರಿಗೂ ಬಾಕ್ಸಿಗೆ ಹಾಕೋತಾ ಇದ್ದಾಳೆ. ನನ್ನ ಮಗ ನನಗೊಂದು ಸ್ವಲ್ಪ ಕಡಿಮೆ ಕಿಚನ್ನಲ್ಲಿ ಹೆಲ್ಪ್ ಮಾಡೋದು, ಸಿಪ್ಪೆ ತೆಗಿಯೋದು, ಏನಾದರೂ ಹೆಚ್ಕೊಡೋದು, ಚಪಾತಿ ಹಿಟ್ಟು ಕಲಿಸೋದು ಆ ಥರದ್ದು ಮಾಡ್ತಾನೆ. ಈ ಥರ ಕೆಲಸಗಳೆಲ್ಲ ಅವನೊಂದು ಸ್ವಲ್ಪ ಕಡಿಮೆ ಮಾಡೋದು. ಬಟ್ ಇದನ್ನೆಲ್ಲ ಅವಳು ಇಂಟ್ರೆಸ್ಟಿಂದ ಬಂದು ಮಾಡ್ತಾಳೆ. ಅವಳಿಗೆ ಹೇಳಿದ್ನಲ್ಲ ನಾನು ಮುಂಚೆನೇ, ಕಿಚನ್ನಲ್ಲಿ ಕೆಲಸ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ. ಬಟ್ ನನ್ನ ಮಗ ಮಾಡೋ ಕೆಲಸ ಏನು ಅಂತಂದರೆ, ನಾನು ಬಟ್ಟೆ ವಾಶ್ ಮಾಡುವಾಗ ಹಿಂಡೋದು, ಒಣಗಾಕೋದು, ಆ ಥರ ಕಸ ಗುಡಿಸೋದು, ನೆಲ ಒರೆಸೋದು, ಆ ಥರ ಎಲ್ಲ ಹೆಲ್ಪ್ ಮಾಡ್ತಾನೆ ನನಗೆ ಬೇಕಾದಾಗ. ಈ ಥರ ಇಬ್ಬರಿಗೂ ಡಿಫ್ರೆಂಟ್ ಇಂಟ್ರೆಸ್ಟ್ ಇರೋದ್ರಿಂದ ಇಬ್ಬರದು ಒಂದೊಂದು ಕೆಲಸಗಳು ಆಗತ್ತೆ. ಅವನು ಇವಾಗ ಪ್ರೋಟೀನ್ ಕುಡಿತಾ ಇದ್ದಾನೆ. ಹಾಗೆ ಅವಳು ಬಾಕ್ಸಿಗೆ ಹಾಕ್ತಾ ಇದ್ದಾಳೆ. ಟೈಮ್ ಇವಾಗ ಎಷ್ಟಾಗಿದೆ? 8:15 ಅಂತ ಈ ಗಡಿಯಾರ ತೋರಿಸ್ತಾ ಇದೆ ಅಷ್ಟೇ. ಆದರೆ ಟೈಮ್ ಎಷ್ಟು ರಚು? 8. ಕಿಚನಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆಗೆ ಬಂದು ಅವಳಿಗೆ ಜಡೆ ಹಾಕ್ತಾ ಇದ್ದೀನಿ. ಕೂದಲು ತುಂಬಾ ವೆಟ್ಟಿದೆ ಅವಳದು. ತಲೆ ಸ್ನಾನ ಮಾಡಿದ್ದಾಳೆ. ಹಾಗಾಗಿ ತುಂಬ ಲೂಸಾಗಿ ಜಡೆನ ಹಾಕ್ತಾ ಇದ್ದೀನಿ. ಇವಾಗ ಮಕ್ಕಳು ಎಲ್ಲ ಕಂಪ್ಲೀಟ್ ರೆಡಿಯಾಗಿ ಇವಾಗ ಸ್ಕೂಲಿಗೆ ಹೊರಡ್ತಾ ಇದ್ದಾರೆ. ಇಬ್ಬರು ಕೂಡ ಸೈಕಲಲ್ಲೇ ಹೋಗ್ತಾರೆ. ಮನೆಯಿಂದ ತುಂಬ ಏನು ದೂರ ಇಲ್ಲ ಸ್ಕೂಲು. ಹಾಗಾಗಿ ಇಬ್ಬರು ಕೂಡ ಸೈಕಲಲ್ಲೇ ಹೋಗ್ಬೋದು.
ಸಿಗ್ತೀನಿ ಮಾ, ಮುಂದಿನ ವರ್ಷ ಸಿಗ್ತೀನಿ ಮಾ. ಬೇಗ ಬಾಯ್ ಡೆಡೆ. ರಾಹುಲ್ ಹೊರಡುವ ಮುಂಚೆ ಕಿಚನಲ್ಲಿ ಒಂದು ಸ್ವಲ್ಪ ಪಾತ್ರೆಗಳಿರೋದನ್ನು ತೊಳ್ಕೊತಾ ಇದ್ದೀನಿ. ಪಾತ್ರೆ ತೊಳೆದ್ಬಿಟ್ಟು ಹಾಗೆ ಅವರಿಗೆ ಕೂಡ ಊಟಕ್ಕೆ ಬಾಕ್ಸಿಗೆ ಹಾಕಬೇಕು. ಅವ್ರು ಯಾಕೋ ಇವತ್ತು ಲಂಚ್ ಬೇಡ ನನಗೆ ಅಂತ ಹೇಳಿದ್ರು. ಚಪಾತಿ ಪಲ್ಯ ಏನು ಹಾಕಬೇಡ, ಜಸ್ಟ್ ಡ್ರೈ ಫ್ರೂಟ್ಸ್ ಹಾಕು ಅಂತ ಹೇಳಿದ್ರು. ಹಾಗಾಗಿ ಇವಾಗ ರಾಹುಲ್ಗೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ರಾಹುಲ್ಗೆ ಡ್ರೈ ಫ್ರೂಟ್ಸಲ್ಲಿ ಹುರಿದಿರೋ ಶೇಂಗಾನ ಒಂದು ಮುಷ್ಟಿಯಷ್ಟು ಹಾಕ್ತೀನಿ. ಅದಕ್ಕೆ ಬಾದಾಮು, ಕ್ಯಾಶು ಹಾಗೆ ಪಿಸ್ತಾ ಅದನ್ನೆಲ್ಲ 8 ಲೆಕ್ಕದಲ್ಲಿ ಹಾಕ್ತೀನಿ. ಅದ್ರ ಜೊತೆಲಿ ಒಂದು ವಾಲ್ನಟ್ ಇರುತ್ತೆ, ಒಂದು ಅಂಜೂರ ಇರುತ್ತೆ, ಹಾಗೆ ಒಂದು ಖರ್ಜೂರ ಇರುತ್ತೆ. ಇದಿಷ್ಟನ್ನು ಅವ್ರಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಹೋಗುವಾಗಾದರೂ ಒಂದೆರಡು ಗುಕ್ ಚಪಾತಿ ತಿನ್ಕೊಂಡು ಹೋಗಿ, ಲಂಚನ್ನು ತೊಗೊಂಡು ಹೋಗಲ್ಲ ಅಂತ ಹೇಳ್ತಿದ್ರ ಅಂತ ಹೇಳಿ ಒಂದೇ ಒಂದು ಚಪಾತಿನ ಹಾಕ್ಕೊಂಡು ಬಂದು ತಿನ್ನಿಸ್ತಾ ಇದ್ದೀನಿ. ಹೋಗ್ತಾ ಒಂದು ಸ್ವಲ್ಪ ಟೇಸ್ಟ್ ನೋಡಲಿ ಅಂತ. ಅದನ್ನು ಫುಲ್ ತಿನ್ನಲಿಲ್ಲ, ಅದನ್ನು ಅರ್ಧ ತಿನ್ಕೊಂಡ್ರು. ಈಗ ರಾಹುಲ್ ಕೂಡ ಕಂಪ್ಲೀಟ್ ರೆಡಿ ಆಗಿ ಹೊರಡ್ತಾ ಇದ್ದಾರೆ. ಅವ್ರದ್ದು ಬೈಕ್ ಯಾಕೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಬೈಕ್ ತೊಗೊಂಡು ಹೋಗ್ತಾ ಇಲ್ಲ, ಇವತ್ತು ಕಾರನ್ನೇ ತೊಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಎಲ್ಲರೂ ಹೋಗಿ ಆಯಿತು. ಈಗ ನನ್ನ ಮುಂದಿನ ಕೆಲಸಗಳನ್ನು ಸ್ಟಾರ್ಟ್ ಮಾಡಬೇಕು. ಹೇಗೂ ತಿಂಡಿ ತಿನ್ನೋದೇನೂ ಇಲ್ಲ ಅಲ್ವಾ, ಪ್ರೋಟೀನ್ ಶೇಕನ್ನು ಆಲ್ರೆಡಿ ಕುಡ್ದಿದ್ದೀನಿ, ಹಾಗಾಗಿ ತಿಂಡಿ ತಿನ್ನೋಕ್ಕೇನಿಲ್ಲ. ಕಿಚನಲ್ಲೂ ಎಲ್ಲ ಕೆಲಸ ಮುಗಿಸಿದ್ದೀನಿ ನೋಡಿ. ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಿಚನ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಎಲ್ಲ ತೊಳೆದಾಯಿತು, ಎಲ್ಲ ತೊಳೆದಿದ್ದೀನಿ. ಈಗ ನೋಡಿದ್ರೆ ಕಸ ಇದೆ, ಕಸ ಹಾಕಬೇಕು. ಸೊ ಇಷ್ಟ ಆಗಿದೆ ಈಗ ಕೆಲಸಗಳೆಲ್ಲನೂ. ಈಗ ಇನ್ನು ಮುಂದೆ ಇನ್ನೂ ಎಷ್ಟೊಂದು ಕೆಲಸ ಇದೆ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇದೆ, ಅದನ್ನು ಮಾಡಿ ಅಪ್ಲೋಡಿಗೆ ಹಾಕಬೇಕು. ಅದು ಮಾಡೋ ಅಷ್ಟರಲ್ಲೇ ಈಗೇನಿಲ್ಲ ಅಂದರೂ ಒಂದು 12 ಗಂಟೆ ಆಗೋಗುತ್ತೆ. ಯಾಕಂದರೆ 12 ಗಂಟೆಗೆ ವಿಡಿಯೋನ ನಾನು ಶೆಡ್ಯೂಲ್ ಕೂಡ ಮಾಡಬೇಕು. ಮೋಸ್ಟ್ ನನ್ನ ವೀಡಿಯೋಸನ್ನು ನಾನು 12 ಗಂಟೆಗೆ ಶೆಡ್ಯೂಲ್ ಮಾಡ್ತಾಯಿದ್ದೀನಿ. ಆವಾಗ ನನಗೊಂದು ಸ್ವಲ್ಪ ಟೈಮು ಸಿಗುತ್ತೆ, ಏನಾದರೂ ಎಕ್ಸ್ಟ್ರಾ ಎಡಿಟಿಂಗ್ ಇದ್ದರೆ ಅಥವಾ ವಾಯ್ಸ್ ಓವರ್ ಇದ್ದರೆ ಇವರೆಲ್ಲ ಹೋದ್ಮೇಲೆ ನನಗೆ ಅದನ್ನು ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ. ನಾನು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಶೂಟ್ ಮಾಡಿದ ವೀಡಿಯೋನ ನಾಳೆ ಎಡಿಟಿಂಗ್, ವಾಯ್ಸ್ ಓವರ್ ಹಾಗೆ ಅದ್ರದ್ದು ಏನೇನು ಕೆಲಸ ಇದೆ ಅದು ಮಾಡ್ಕೊಳ್ಳೋಕ್ಕೆ, ಅದರ ನೆಕ್ಸ್ಟ್ ಡೇ ವೀಡಿಯೋನ ಲೈವ್ ಹಾಕೋದಕ್ಕೆ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಯಾವ ದಿನ, ಇವತ್ತು ಟ್ಯೂಸ್ಡೇ ಅಲ್ವಾ, ಇವತ್ತಿನ ವೀಡಿಯೋನ ನಾಳೆ ಎಡಿಟಿಂಗ್ ಅದು ಇದು ಅಂತ ಮಾಡ್ಕೋತೀನಿ. ಇನ್ನೂ ಸ್ವಲ್ಪ ಏನಾದರೂ ಬಾಕಿ ಇದ್ದರೆ ಥರ್ಸ್ಡೇ ಬೆಳಗ್ಗೆ ಅದನ್ನೆಲ್ಲ ಮಾಡಿಕೊಂಡು 12 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಂತ. ತುಂಬ ಹಾರ್ಡಾಗಿ ಟ್ರೈ ಮಾಡ್ತಾಯಿದ್ದೀನಿ, ಎಲ್ಲ ಕೆಲಸನೂ ಮಾಡಿಕೊಂಡು, ಇನ್ಸ್ಟಾಗ್ರಾಮಿಗೂ ರೀಲ್ ಮಾಡಿಕೊಂಡು, ಮನೆ ಕೆಲಸ, ಮಕ್ಕಳು ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋಣ ಅಂತ ಹೇಳಿ. ಎಷ್ಟು ದಿನ ಹಾರ್ಡ್ ವರ್ಕ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಐ ಲೈಕ್ ಟು ಬಿ ಕನ್ಸಿಸ್ಟೆಂಟ್. ನೋಡೋಣ ಹೇಗೆ ಆಗುತ್ತೆ, ಎಲ್ಲಿವರೆಗೂ ಏನು ಸಾಧ್ಯ ಆಗುತ್ತೆ ಏನು ನೋಡೋಣ. ಬಟ್ ಆ್ಯಸ್ ಆಫ್ ನೌ ಒಂದು ಸ್ವಲ್ಪ ವರ್ಕೌಟ್ ಮಾಡ್ತಾ ಇರೋದಕ್ಕೆ ಎನರ್ಜಿ ಕೂಡ ಚೆನ್ನಾಗಿದೆ, ಸುಸ್ತೆಲ್ಲ ಆಗಲ್ಲ ನನಗೆ. ಬಟ್ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಅಷ್ಟೇ, ಬೋರ್ ಆಗೋದು, ಲೇಝಿ ಆಗೋದು ಆ ಥರ. ಬಟ್ ಟಯರ್ಡ್ನೆಸ್ ಅಂತ ಏನು ನನ್ನ ಬಾಡಿಗೆ ಇಲ್ಲ, ಬಟ್ ಲೇಝಿನೆಸ್ ಒಂದು ಸ್ವಲ್ಪ ಜಾಸ್ತಿ. ಕೆಲವೊಮ್ಮೊಮ್ಮೆ ಆಗಲ್ಲ, ಏನು ಗೊತ್ತಾ, ಮನೇಲಿ ತುಂಬ ಕೆಲಸ ಇರುತ್ತೆ ಒಮ್ಮೊಮ್ಮೆ. ಈಗ ನೋಡಿ ನೀವು ಬೇಕಿದ್ರೆ, ಇದು ಟಿ ವಿ ಟೇಬಲ್ ಅಲ್ವಾ, ಎಷ್ಟು ಧೂಳಿದೆ ನೋಡಿ, ಕಾಣಿಸ್ತಾ ಇದೆಯಾ? ಜಸ್ಟ್ 1 ವೀಕ್ ಆಗಿದೆ ಅಷ್ಟೇ ಅದನ್ನು ಕ್ಲೀನ್ ಮಾಡಿ. ನಾನು ಆಲ್ರೆಡಿ ಅಷ್ಟು ಧೂಳಾಗಿದೆ. ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ವೀಕ್ಲಿ ಮಾಡಿದ್ರು ಅಷ್ಟೊಂದು ಧೂಳಿರುತ್ತೆ. ಇದೆಲ್ಲ ಮಾಡ್ಕೊಳ್ಳೋದನ್ನು ಪ್ರತಿ ಸಲ ತೋರಿಸೋದು ಚೆನ್ನಾಗಿ ಅನಿಸಲ್ಲ ಅಲ್ವಾ. ಅದೇ ವಿಡಿಯೋ ಏನಪ್ಪ ಬೋರ್ ಅನ್ನಂಗೆ ಅನಿಸುತ್ತೆ. ಹಾಗಾಗಿ ಮೋಸ್ಟ್ಲಿ ನಾನು ಈ ಚಾನಲಲ್ಲಿ ಇದೆಲ್ಲ ಕ್ಲೀನ್ ಮಾಡೋದು ಹಾಕಿಲ್ಲ ಅಂತ ಅನಿಸುತ್ತೆ. ಹೌಸ್ ಹೋಲ್ಡ್ ಚೋರ್ಸ್, ಕ್ಲೀನಿಂಗ್ ವರ್ಕ್ ನೆವರ್ ಎಂಡಿಂಗ್. ಅದು ಕೆಲಸ ಇದ್ದೇ ಇರುತ್ತೆ, ನಾವು ಮಾಡ್ತಾನೇ ಇರಬೇಕು. ಇಲ್ಲಿಂದ ಕಂಟಿನ್ಯೂಷನ್ ಕೂಡ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಬಟ್ ತುಂಬ ಲೆಂತಿ ಆಗೋಯ್ತು ಇದು ವಿಡಿಯೋ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಇದರ ಮುಂದಿನ ಭಾಗನ ನಾಳೆ ಹಾಕ್ತೀನಿ.
ಅದಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್, ಟೇಕ್ ಕೇರ್.